ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುಪೂರ್ಣಿಮೆದು ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಅಲ್ಲಿ ಸಾಯಿಬಾಬಾ ದೇವಸ್ಥಾನದ ಹತ್ರ ನಾನು ರಂಗೋಲಿ ಪ್ಲೇಟ್ಸ್ ತಗೊಂಡು ರಾಘವೇಂದ್ರ ಮಠಕ್ಕೆ ಬರೋಣ ಅಂತ ಬಂದ್ವಿ. ಇಲ್ಲಿ ಸ್ಲಿಪ್ಪರ್ಸ್ಗಳು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ರಶ್ ಇದೆ ಅಂತೇಳಿ. ಆದರೂ ಪರವಾಗಿಲ್ಲ, ಕ್ಯೂ ಅಲ್ಲಿ ನಿಂತ್ಕೊಂಡು ರಾಯರ ದರ್ಶನ ಮುಗಿಸ್ಕೊಂಡೇ ಹೋಗೋಣ ಅಂತ ಬಂದರೆ ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಕೆಲವರಿಗೆ ಆಗಲಿಲ್ಲ, ದರ್ಶನಕ್ಕೆ ಮಾಡೋಕ್ಕಾಗ್ದೇ ಆಚೆನೇ ಕೈ ಮುಕ್ಕೊಂಡು. ಪ್ರಸಾದಕ್ಕೂ ಅಷ್ಟೇ ತುಂಬ ಕ್ಯೂ ಇತ್ತು. ಒಳಗಡೆ ವಿಡಿಯೋ ಮಾಡೋವಷ್ಟು ಪೇಷನ್ಸ್ ನನಗಿರಲಿಲ್ಲ. ಒಳಗಾಗಲಿ ಪ್ರಸಾದ ಇಸ್ಕೋಬೇಕಾಗಲಿ ಯಾವುದೂ ಊಟ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನಾವು ಬಂದಿದ್ದು ಶಂಕರ ಮಠ ರೋಡಲ್ಲಿ ಸೇಲ್ ನಡೀತಿದೆಯಲ್ಲ, ಶಂಕರ ಪೀಠದಲ್ಲಿ ಅಲ್ಲಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಐಟಮ್ಸು. ಬಟ್ ಯಾವುದು ನಮ್ಮ ಮನೆಗೆ ಆಯ್ತಿರ್ಲಿಲ್ಲ, ಬಿಕಾಸ್ ಎಲ್ಲ ತುಂಬ ಗ್ಲಾಸ್ ಐಟಮ್ ಇತ್ತು. ಅಂದರೆ ತುಂಬ ಚೆನ್ನಾಗಿತ್ತು. ಹೋಟೆಲ್ಸ್ ಅವ್ರಿಗೆ ಇಲ್ಲ ದೊಡ್ಡ ದೊಡ್ಡ ತುಂಬ ಅಂದರೆ ತುಂಬ ನೀಟಾಗಿ ಯೂಸ್ ಮಾಡ್ತಾರಲ್ಲ, ಒಡೆದಾಕ್ದಂಗೆ ಆ ಥರ ಯೂಸ್ ಮಾಡೋರಿದ್ರೆ ತಗೋಬೋದು. ಬಟ್ ಈ ಥರ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ತುಂಬ ಕಮ್ಮಿಗೆ ಹಾಕಿದ್ರು. ಈ ಬ್ರಷ್ ಎಲ್ಲ 70 ರೂಪೀಸ್ ಅಷ್ಟೇ. ನಾನು ತಗೊಂಡು ಬಂದೆ, ಕಿಟಕಿಗೆಲ್ಲ ಧೂಳು ಹೊಡಿಯೋಕ್ಕಾಗತ್ತೆ ಅಂತ. ನೋಡಿ, ಈ ಥರ ಬೌಲ್ಗಳು 700ಗೆ. ಲೋಟಗಳಂತೂ ಗಾಜಿಂದು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು. ನಮ್ಮ ಮನೇಲಿ ಇದೆ, ಬಟ್ ನಾವು ಅಷ್ಟು ಯೂಸ್ ಮಾಡಲ್ಲ. ಗಾಜಿನ ಪ್ಲೇಟ್ಗಳೆಲ್ಲ ಇದೆ, ಸ್ವಲ್ಪ ರಫಾಗಿ ಯೂಸ್ ಮಾಡೋದ್ರಿಂದ ನಮಗೆ ಆಗಲ್ಲ. ನೋಡಿ, ಈ ಥರ ಗಾಜಿಂದೇ ವಾಸ್ಗಳೆಲ್ಲ ಇದೆ. ಇದು ಎಲ್ಲ ಥರ ಇದೆ, ಪ್ಲೇಟ್ಗಳು ಎಲೆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಎಲ್ಲ ಗಾಜಿನ ಐಟಮು, ಇಲ್ಲ ಪಿಂಗಾಣಿ ಐಟಮು. ಕೆಲವೊಂದಷ್ಟು ಮಾತ್ರ ಪ್ಲಾಸ್ಟಿಕ್ ಇಟ್ಟಿದ್ದಾರೆ. ನನಗೆ ಯಾವ್ದು ಬೇಕಿತ್ತು ಕ್ಲೀನ್ ಮಾಡೋಕ್ಕಾಗಲಿ, ಮತ್ತು ವಾಷಿಂಗ್ ಮಿಷಿನಿಗೆ ಹಾಕೋಕ್ಕೆ ಬೌಲ್ ಥರ ಬರುತ್ತಲ್ಲ ಅದು, ಒಂದು ವಾಟ್ರ್ ಬಾಟ್ಲು ಬೇಕಿತ್ತು. ನಾನು ಆನ್ಲೈನಲ್ಲಿ ನೋಡಿದ್ದೆ. ಆನ್ಲೈನಲ್ಲೇ ಸ್ವಲ್ಪ ಜಾಸ್ತಿ ಇತ್ತು, 250 ಸಮಥಿಂಗ್ ಇತ್ತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ವಾಟ್ರ್ ಬಾಟ್ಲು ಯಾವ್ದು ತಂದೆ ಅಂತ. ಅಲ್ಲಿ 180 ಇತ್ತು, ಚೆನ್ನಾಗಿತ್ತು. ಮಿಕ್ಕಿದ್ದೆಲ್ಲ ಮನೆಗೆ ಈ ಥರ ಮ್ಯಾಟ್ಗಳಾಗಲಿ, ಅಲ್ಲಿ ವಾಷಿಂಗ್ ಮಿಷಿನಿಗೆ ಹಾಕೋಕ್ಕೆ ಸ್ಟಿಕ್ಸ್ ಇದೆಯಲ್ಲ ಅದೆಲ್ಲ. ಇದು ಪ್ಲಾಸ್ಟಿಕ್ ಬೌಲು ನನಗೆ ಬೇಡ ಅನ್ನಿಸ್ತು, ತಗೊಳ್ಳಿಲ್ಲ. ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ, ದೊಡ್ಡ ಬೌಲು. ಆ ಥರ ಎಲ್ಲ ಸಣ್ಣ ಪುಟ್ಟ ಐಟಮ್ಸ್ ಮನೆಗೆಲ್ಲ ತುಂಬ ಚೆನ್ನಾಗಿ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ. ಕೀಗಳಾಗಿರ್ಬೋದು, ಇದು ಇನ್ವಿಟೇಷನ್ಗೆ, ಮದುವೆಗೆ ಮುಯಿ ಹಾಕೋಕ್ಕೆ, ಅದೆಲ್ಲ ಚೆನ್ನಾಗಿದೆ. ಅಲ್ಲಿಗೆ ಮಾತ್ರ ಮಕ್ಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ. ತುಂಬ ಹಠ ಮಾಡೋ ಮಕ್ಳನ್ನಂತೂ ಕರ್ಕೊಂಡೇ ಹೋಗ್ಬೇಡಿ. ಒಬ್ಬರು ಬಂದಿದ್ದರು, ತುಂಬ ಕಂಟ್ರೋಲ್ ಮಾಡಿದರು. ಅವ್ರ ಮಗುನ ಆಗಲಿಲ್ಲ, ಹಂಗೂ ಅದೊಂದು 3 ಲೋಟ ಬೀಳಿಸಿ ಒಡೆದೇ ಹಾಕ್ಬಿಡ್ತು. ಸೊ ನೋಡಿ, ಇದೆಲ್ಲ 50 ರೂಪೀಸ್ ವಾಟ್ರ್ ಬಾಟ್ಲು, ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ಲೆಲ್ಲ ಅಷ್ಟು ಮಕ್ಕಳಿಗೆ ಕರ್ಕೊಂಡು ಹೋಗದೇ ಇದ್ರೇ ಒಳ್ಳೆಯದು. ನೋಡೋಕ್ಕೂ ಆಗಲ್ಲ ಏನು, ಅವ್ರು ಎಲ್ಲದನ್ನು ಬೀಳಿಸಿ ಹೊಡೆದಾಕಿದ್ರೆ ನಾವು ಪೇ ಮಾಡಿ ಬರಬೇಕಾಗತ್ತೆ. ಮತ್ತು ಹೋಟೆಲ್ಸ್ ಅವ್ರಿಗೆ, ರೆಸ್ಟೋರೆಂಟ್ ಅವ್ರಿಗಂತೂ ತುಂಬ ಚೆನ್ನಾಗಿರೋ ಐಟಮ್ಸ್ಗಳೆಲ್ಲ ಇದೆ. ಡಿಸೈನ್ ಆಗಿರೋ ಕಪ್ಗಳಾಗಿರ್ಬೋದು, ಪ್ಲೇಟ್ಸು ಅದೆಲ್ಲ ಇದೆ. ಮನೇಲಿ ಪ್ಲಾಸ್ಟಿಕ್ಕು ಮತ್ತು ಪಿಂಗಾಣಿ ಏನು ಯೂಸ್ ಮಾಡಲ್ಲ, ಸ್ಟೀಲ್ ಯೂಸ್ ಮಾಡೋದ್ರಿಂದ ನಾನು ಪ್ಲೇಟ್ಸ್ ಏನೂ ತಗೊಳ್ಳಿಲ್ಲ. ಮತ್ತು ಈ ಥರ ಟ್ರೇಗಳೆಲ್ಲ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ರೇಗಳು ಅಷ್ಟೇ. ಎಲ್ಲ kg 300 ಸಮಥಿಂಗ್ ಏನೋ ಪ್ಲಾಸ್ಟಿಕ್ಕಿಂದೇನೋ ಇತ್ತಲ್ಲಿ, ಮರ್ತೋಗಿದೆ. ಬೌಲ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ನಮಗೇನು ಬೇಕು ಅದನ್ನೆಲ್ಲ ತಗೊಂಡು ನಾವು ಬಂದಿದ್ದು ಈ ಸ್ಟಾಲ್ಗೆ. ನಾವು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ತಗೊಳ್ಳೋದು. ಸೀರೆ ಕುಚ್ಚು ಹಾಕೋಕ್ಕಾಗಲಿ, ಸ್ಟೋನು, ಈ ಪ್ರತಿಯೊಂದು ಸಿಗುತ್ತೆ. ಇದು ನೆನ್ನೆಯ ವ್ಲಾಗ್. ಥ್ಯಾಂಕ್ ಯು.